ನಾಡಗೌಡ ಸರ್, ನನ್ನ ಪ್ರಶ್ನೆ ಬಹಳ ಸಿಂಪಲ್ ಆಗಿ ಕೇಳ್ತಾ ಇದ್ದೀನಿ ಸರ್. ನಾನು ತುಂಬ ಕ್ಲಿಷ್ಟ ಮಾಡ್ಕೊಳ್ಳಿಕ್ಕೆ ಹೋಗ್ತಿಲ್ಲ. ಈ 50% ಅಂತ ಒಂದು ಕತೆ ಹೇಳ್ತಾ ಇದ್ದಾರಲ್ಲ, ಈ ಕತೆ ಬಂದಿರೋದು ಯಾವಾಗ ಗೊತ್ತಾ? ದಕ್ಷಿಣದ ರಾಜ್ಯಗಳ ತೀವ್ರತೆ, ಪ್ರತಿಭಟನೆಯ ತೀವ್ರತೆ ತಗ್ಗಿಸುವ ಸಲುವಾಗಿ 50% ಆದರೂ ಆಗಬಹುದು ಅಂತ ಒಂದು ಮಾತು ತೇಲಿಬಿಟ್ಟಿದ್ದಾರೆ. ನಾನೇನಾದರೂ ಮಸೂದೆಯಲ್ಲಿ ಇದ್ದು ಬಿಟ್ಟಿದ್ದರೆ ಈಸಿ ಲೆಕ್ಕಾಚಾರ ಸರ್, ಈಸಿಯೆಸ್ಟ್ ಮ್ಯಾಥಮೆಟಿಕ್ಸು. ನಿನಗೆ 80 ಸೀಟ್ ಇದೆಯೇನಪ್ಪ, 80ರ ಅರ್ಧ ಎಷ್ಟಪ್ಪ, 40, 80 + 40, 120 ಸೀಟ್ ನಿಂದು ಹೋಗು ಅಂತ ಕಳಿಸ್ಬಿಡ್ಬೋದಾಗಿತ್ತು. ಬಟ್ ಇಲ್ಲಿ ಜನಸಂಖ್ಯೆ ಆಧಾರ ಇಟ್ಕೊಂಡು ಮಾಡ್ತೀವಿ ಎಂದಾಗಲೇ ತಾನೇ ಈ ಸಮಸ್ಯೆ ಬರ್ತಿರೋದು. ಅದನ್ನು ನಾನು ನೋಡಿದೆ, ನಾನು ಟಿವಿಯಲ್ಲಿ. ತಮಿಳ್ನಾಡಿನಲ್ಲಿ ಏನಿದೆ, ಜನಸಂಖ್ಯೆ ಆಧಾರ ಹೋದರೆ ಭಾಳ ಕಡಿಮೆ ಆಗುತ್ತೆ. ಓಕೆ, 50 ಅಂದರೆ ಅವ್ರ ಜನಸಂಖ್ಯೆ, ಅವ್ರ ಪಾರ್ಲಿಮೆಂಟ್ ಮೆಂಬರ್ ಜಾಸ್ತಿ ಆಗ್ತಾರೆ. ಅದು ಒಂದು ಇಶ್ಯೂ. ನಾವು ವಿಚಾರ, ಇದು ಏನಾಯಿತು, ಭಾಳ ವರ್ಷದಿಂದ ಒಮ್ಮೆ ಇದು ಆಯಿತು. ಅವಾಗ ಗ್ಯಾಪ್ ಫಿಕ್ಸ್ ಮಾಡಿಬಿಟ್ರು ನಂಬರು. ಕರೆಕ್ಟ್, ನಂಬರ್ ಹೆಚ್ಚು ಮಾಡೋದು ಬೇಡ, ಯಾಕಂದ್ರೆ ಅರ್ಥ ಇಲ್ಲ. MP ಏನಾದರೂ ಕ್ಷೇತ್ರದ ಬೌಂಡ್ರಿಗಳು ಚೇಂಜ್ ಮಾಡ್ಕೊಳ್ಳಿ, ನಂಬರ್ ಅಷ್ಟೇ ಇರಲಿ ಅಂತ ಅರ್ಥ ಮಾಡ್ಕೊಂಡ್ರು. ಪ್ಲಸ್ ಇವನ್ನಲ್ಲಿ ಏನಾಯಿತು, ರಿಸರ್ವೇಷನ್ ಜಾಸ್ತಿ ಆಯಿತು. ಯಾಕಂದರೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ SC/ST ರಿಸರ್ವೇಷನ್ನು ಅವ್ರು ಎಷ್ಟು ಪರ್ಸೆಂಟೇಜ್ ಇದೆ ಅಷ್ಟು ರಿಸರ್ವೇಷನ್ ಕೊಡಬೇಕಂದಾಗ ಜನರಲ್ ಸೀಟ್ಗಳು ಕಡಿಮೆ ಆದವು ಅನ್ನುವಂಥ ಮಾತು ಆರ್ಗ್ಯುಮೆಂಟ್ ಆದಾಗ ಶಿವರಾಜ್ ಪಾಟೀಲ್ ಅವಾಗಿನ ಕಾಂಗ್ರೆಸ್ ಮೆಂಬರ್ ಹೇಳಿದರು, ಎಷ್ಟು ರಿಸರ್ವೇಷನ್ ಹೆಚ್ಚಾಯ್ತು ಅಷ್ಟು ಸೀಟನ್ನು ಹೆಚ್ಚು ಮಾಡಿರಿ, ಜನರಲ್ ಸೀಟ್. ಯಾಕಂದರೆ ದೇಶ ಇರೋದು ಎಲ್ಲರಿಗೂ, ಕರೆಕ್ಟ್, ಎಲ್ಲರೂ ರೀಪ್ರೆಸೆಂಟೇಷನ್ ಬರಬೇಕು. ಒಂದು ನಾವು ಭಾಳ ದಿನದಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು ಮಹಿಳಾ ರಿಸರ್ವೇಷನ್. ಓಕೆ, ಮಹಿಳಾ ರಿಸರ್ವೇಷನ್ ಬರಲೇಬೇಕು ಅನ್ನುವಂಥ ಮಾತಿದೆ. ಬಟ್ ಭಾಳ ವಿರೋಧ ಮಾಡಿದವರು ನಮ್ಮ ಪಾರ್ಟಿ ಮತ್ತು ಇದು ನೀವು OBCನೂ ಅದಕ್ಕೆ ರಿಸರ್ವೇಷನ್ ಕೊಡಿ, ಇರ್ಲಿಕ್ಕಂದ್ರೆ ರೀಪ್ರೆಸೆಂಟೇಷನ್ ಅವ್ರಿಗೆ ಸಿಗೋದೇ ಇಲ್ಲ. ಬೇರೆ ಕೆಲವೇ ಸಾಫಿಸ್ಟಿಕೇಟೆಡ್ ಮಂದಿನೇ ಅವರೇ ಬಂದಲ್ಲಿ ಪಾರ್ಲಿಮೆಂಟ್ ಮ್ಯಾಗ ಕೂತ್ಕೊಂಡ್ರೆ ಸಾಮಾನ್ಯ ಜನರ ರೀಪ್ರೆಸೆಂಟೇಷನ್ ಏನಾಗುತ್ತೆ? ಒಂದು ವರ್ಡು ಇದ್ರು, ಎಲ್ಲ ಬಾಪ್ ಕಟ್ ಹೆಣ್ಮಕ್ಳು ಬಂದುಬಿಡ್ತಾರೆ ಅನ್ನುವಂಥ ಮಾತು ಬಂತಲ್ಲಿ ಪಾರ್ಲಿಮೆಂಟ್ನಲ್ಲಿ. ಸೊ ಅದಕ್ಕೆ ಇದು 800 ಈ ನಂಬರ್ ಯಾಕೆ ಬಂದಿದೆ, ಯಾಕೆ ಇದು? ಇಟ್ ಇಸ್ ನಾಟ್ ಎ ಸ್ಮಾಲ್ ಇಶ್ಯೂ. ಇಡೀ ಎಲ್ಲ ವಿರೋಧ ಪಕ್ಷಗಳನ್ನು ಕೂಡಿಸ್ಕೊಂಡು ಒಂದು ಸರ್, ಈಗ ಹೊಸ ಪಾರ್ಲಿಮೆಂಟ್ ಸೀಟ್ಗಳು ಅಷ್ಟೊಂದು ಸೀಟ್ಗಳಲ್ಲಿ ಇಟ್ಟಾಗಲೇ ನಿಮ್ಗೆ ಗೊತ್ತಾಗ್ಲಿಲ್ವಾ ಸರ್? ಇದು ಹೊಸ ಪಾರ್ಲಿಮೆಂಟ್ ಕಟ್ಟಿದ್ರಲ್ಲ, ಸೀಟ್ಗಳ ಸಂಖ್ಯೆ ಅವಾಗಲೇ ಗೊತ್ತಿರಲ್ವಾ ನಿಮ್ಗೆ? ಇದೆಲ್ಲ ಆಗುತ್ತೆ ಒಂದಿನ ಅಂತೇಳಿ. ಪಾರ್ಲಿಮೆಂಟ್ ಸೀಟೇ ಜಾಸ್ತಿ ಇದೆಯಾ ಹೊಸ ಪಾರ್ಲಿಮೆಂಟಲ್ಲಿ? ಆಯ್ತು ಸರ್, 800 ನೋಡ್ರಿ, 540 ಕೂತ್ಕೊಂಡು ಏನು ನಡೀತಾ ಇದೆ ನಿಮಗೆ ಗೊತ್ತಿದೆ. ಕರೆಕ್ಟ್, ಎಷ್ಟು ನಿಮಿಷ ನಡೀತದೆ, ಎಷ್ಟು ಡಿಸ್ಕಷನ್ ಆಗುತ್ತೆ, ಎಷ್ಟು ಮಂದಿ ಪಾತ್ರ ವಹಿಸ್ತಾರೆ, ಯಾರು ಬಂದಲ್ಲಿ ಉತ್ತರ ಕೊಡೋದ್ರಲ್ಲಿ ಹೋಗ್ಬಿಡ್ತಾರೆ ಇರುವಂಥ ಕಾಲದಲ್ಲಿ ನೀವು 850 ಮೆಂಬರ್ದು ಒಂದು ದೊಡ್ಡ ಇದು ಆಗುತ್ತಲ್ಲ, ಇದು ಭಾಳ ಹೆಚ್ಚಾಯಿತು ಅಂತ ಅನಿಸುತ್ತೆ. ಪಾರ್ಲಿಮೆಂಟ್ ನಂಬರ್ ಪಾರ್ಲಿಮೆಂಟ್ ಜಾಸ್ತಿ ಆಗುತ್ತೆ. ಇದೀಗ ನಮ್ಮನ್ನ CK ಮಹೇಂದ್ರ ಸರ್ ಜಾಯ್ನ್ ಆಗಿದ್ದಾರೆ, ಹಿರಿಯ ಪತ್ರಕರ್ತರು. ಸ್ವಾಗತ ಮಹೇಂದ್ರ ಸರ್ ಈ ಒಂದು ಡಿಬೇಟ್ಗೆ. ಸರ್, ಈಗ ಇವರು 3ನೇ ಟರ್ಮಲ್ಲಿ BJP ಇರೋದು ಸರ್ ಕೇಂದ್ರದಲ್ಲಿ. 3ನೇ ಟರ್ಮಲ್ಲಿ ಇದ್ದಾಗಲೂ ಕೂಡ ಉತ್ತರದ ರಾಜ್ಯಗಳಲ್ಲಿ ನಿಜವಾಗ್ಲೂ ದೊಡ್ಡ ಮಟ್ಟದ ಬೆಳವಣಿಗೆಗಳಾಗ್ಬಿಟ್ಟಿದ್ದರೆ ಟ್ಯಾಕ್ಸ್ ಡಿವಲ್ಯೂಷನ್ ವಿಚಾರದಲ್ಲಿ ಇಲ್ಲಪ್ಪ ಅಲ್ಲೆಲ್ಲ ಬೆಳವಣಿಗೆ ಆಗಿದೆ, ಅವ್ರಿಗೂ ನಾವು ಸ್ವಲ್ಪ ಕಡಿಮೆ ಕೊಡೋಣ ಅಂತ ಆಗ್ತಿತ್ತೇನೋ. ದಕ್ಷಿಣದ ರಾಜ್ಯಗಳು ಜಾಸ್ತಿ ಕಂಟ್ರಿಬ್ಯೂಷನ್ ಕೊಡುತ್ತಿರೋದು ನಾವೇ, ನಮ್ಮ ರಾಜ್ಯಗಳೇ, ದಕ್ಷಿಣದ ರಾಜ್ಯಗಳೇ. ಈ ಕಡೆ ಟ್ಯಾಕ್ಸ್ ಡಿವಲ್ಯೂಷನ್ ಅಂತ ಬಂದ ಕಡಿಮೆ ಸಿಗ್ತಿರೋದು ನಮ್ಮ ರಾಜ್ಯಗಳಿಗೆ. ಮತ್ತು ಅದೇ ಬಿಮಾರು ಆದರೆ 3 ಟರ್ಮಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಬಂದು ಕೂಡ ಅವ್ರಿಗೆ ಜಾಸ್ತಿ ಪಾಲು ಹೋಗುವುದಾದರೆ ಚೆನ್ನಾಗಿ ದುಡಿತಿರ್ತಕ್ಕಂಥ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗ್ತಿದೆ, ನಮ್ಮನ್ನು ಒಂಥರ ಕಡೆಗಣಿಸ್ತಾ ಇದ್ದಾರೆ, ನಾವು ಜಾಸ್ತಿ ಕಷ್ಟಪಡ್ತಾ ಇದ್ದೀವಿ, ನಮಗೆ ಊಟ ಸರಿಯಾಗಿ ಹಾಕಲ್ಲ, ಆ ಫೀಲ್ ಇರಲ್ವಾ ಸರ್ ದಕ್ಷಿಣದ ರಾಜ್ಯಗಳಲ್ಲಿ? ಇರಬಾರ್ದಾ ಅದು? ನನಗೆ ಪ್ರಶ್ನೆ ನಿಮಗೆ ಸರ್, ನಿಮಗೆ ಅಲ್ಲ, ಇದು ನಾಡಗೌಡರು ಏನೋ ಹೇಳಕ್ಕೆ ಪ್ರಯತ್ನ ಪಟ್ಟರು. ಆ್ಯಕ್ಚುಲಿ ಏನಂದರೆ, ನಮ್ಮದು ಸಂವಿಧಾನ ರಚನಾ ಸಮಿತಿಯ ಸಂದರ್ಭದಲ್ಲಿ ಆದ ಚರ್ಚೆ ಏನಂತಂದರೆ, ನೀವು ಪ್ರಾದೇಶಿಕ ಹಿತ ಕಾಪಾಡುವ ದೃಷ್ಟಿಯಿಂದ ಮಾತಾಡುವಾಗ ಈ ಸಂಖ್ಯಾಬಲವನ್ನು ಮಾಡಬೇಡಿ ಅಂತ ಹೇಳಿ. ಯಾಕೆಂದರೆ ನಮ್ಮ ಶಕ್ತಿ ರಾಜಕಾರಣದಲ್ಲಿ ಯಾವಾಗಲೂ ಸಂಖ್ಯಾಬಲ ಅಂತ ಬಂದಾಗ, ಈಗಾಗಲೇ ನಾವು ಕಳೆದ ಬಜೆಟಲ್ಲಿ ನೋಡಿದ್ದೀವಿ, ಏನು ಬಿಹಾರದವರು ಮತ್ತು ಆಂಧ್ರ ಪ್ರದೇಶದವರು ಕೇಂದ್ರ ಸರ್ಕಾರಕ್ಕೆ ಸಹಕಾರ ಕೊಟ್ಟರು ಅನ್ನೋ ಕಾರಣಕ್ಕಾಗಿನೇ ಇಡೀ ಬಜೆಟ್ನ ಸಿಂಹಪಾಲನ್ನ ಆಂಧ್ರದವರು ಮತ್ತು ಬಿಹಾರ್ನವರು ತಗೋತಾರೆ. ಅಂದರೆ ಇದು ಶಕ್ತಿ ರಾಜಕಾರಣದಲ್ಲಿ ಯಾರಿಗೆ ಶಕ್ತಿ ಇದೆ, ಯಾರ ಹತ್ರ ಸಂಖ್ಯಾಬಲ ಜಾಸ್ತಿ ಇದೆ ಅಂತ ಅದು ನಿರ್ಧಾರ ಮಾಡುತ್ತೆ ರಾಜಕಾರಣವನ್ನ, ತೀರ್ಮಾನವನ್ನ ಮತ್ತು ಎಲ್ಲ ಪಾಲಿಸಿಗಳನ್ನ ತೀರ್ಮಾನ ಮಾಡೋದು ಸಂಖ್ಯೆ ಮತ್ತು ಶಕ್ತಿ ರಾಜಕಾರಣ. ಅದು ಈಗ ಏನು ನಮ್ಮ ಇವರೆಲ್ಲ ಪ್ಯಾನಲ್
ಕೂತಿರೋ ರಾಜಕಾರಣಕ್ಕೆ ಗೊತ್ತಿದೆ ಅದು. ಮೊದಲು ಚರ್ಚೆ ಆಗಿದೆ ಏನಪ್ಪಾ ಅಂತಂದ್ರೆ, ನೀವು ಅಮೆರಿಕ ಮಾದರಿನಲ್ಲಿ ಪ್ರತಿ ಪ್ರಾಂತ್ಯಗಳಿಗೆ ಎರಡು ಪ್ರಾತಿನಿಧ್ಯವನ್ನು ಕೊಡುವಂತ ವ್ಯವಸ್ಥೆ ಆಗಲಿ. ಆಗ ಅಸ್ಸಾಂನವನಿಗೂ ಪ್ರಾತಿನಿಧ್ಯ ಸಿಗುತ್ತೆ, ಗೋವಾದವನಿಗೂ ಪ್ರಾತಿನಿಧ್ಯ ಸಿಗುತ್ತೆ ಅಂತ ಹೇಳಿ. ನೀವು 50% ಜಾಸ್ತಿ ಮಾಡಿದ್ರೆ ಈ ಉತ್ತರ ಪ್ರದೇಶದ 80 ಇರೋದು 120 ಆಗುತ್ತೆ, ಕರ್ನಾಟಕದ 28, ಇನ್ನೊಂದು 14 ಜಾಸ್ತಿ ಆಗುತ್ತೆ ಅಷ್ಟೇ. ಆಗ ನಂಬರ್ ಲೆಕ್ಕ ತಗೊಂಡಾಗ ಅವರು ಉತ್ತರ ಪ್ರದೇಶದವ್ರ ಮಾತು ಕೇಳ್ತಾರೆ ಹೊರತಾಗಿ, ಅಥವಾ ಮಧ್ಯಪ್ರದೇಶದವ್ರ ಮಾತು ಕೇಳ್ತಾರೆ ಹೊರತಾಗಿ, ಗೋವಾ ರಾಜ್ಯದವನ್ ಮಾತು ಕೇಳಲ್ಲ, ಕೇರಳದವನ್ ಮಾತು ಕೇಳಲ್ಲ, ಅಸ್ಸಾಂನಂತ ಅವನ್ ಮಾತು ಕೇಳಲ್ಲ. ಈ ಇದೆಯಲ್ಲ ಅಂದ್ರೆ ಪ್ರಾದೇಶಿಕ ಹಿತಕ್ಕೆ ಯಾರು ಬೆಲೆ ಕೊಡಲ್ಲ. ಆಗ ಯಾರ ಹತ್ರ ಸಂಖ್ಯೆ ಜಾಸ್ತಿ ಇದೆ, ಯಾವ ರಾಜ್ಯದಿಂದ ಹೆಚ್ಚು ಸಂಸದರು ಗೆದ್ದು ಬರ್ತಿದ್ದಾರೆ, ಅವ್ರಿಗೆ ಮಾತ್ರ ಮಹತ್ವ ಸಿಗುತ್ತೆ. ಇಲ್ಲ ಅಂದ್ರೆ ತಮಿಳುನಾಡು ರಾಜಕಾರಣದ ತರ ಬ್ಲ್ಯಾಕ್ ಮೇಲ್ ಮಾಡ್ತೀವಿ, ನಾವು ನಿಮ್ ಜೊತೆ ಸೇರಲ್ಲ ಅಂತನೋ ಈ ತರದ ಬ್ಲ್ಯಾಕ್ ಮೇಲ್ ಪಾಲಿಟಿಕ್ಸ್ ಮಾಡಿದಾಗ ಮಾತ್ರ ಅವ್ರಿಗೆ ಹೆಚ್ಚಿನ ಅವಕಾಶಗಳು ಸಿಗುತ್ತೆ. ಈಗ ಕರ್ನಾಟಕದಲ್ಲೇ 28 ಬಿಜೆಪಿ ಗೆದ್ದ ಕಾಲದಲ್ಲೂ ಇವ್ರು ನಮ್ಮ ಸಂಸದರಿಗೆ ಮಾತಾಡೋದಕ್ಕೆಲ್ಲ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಯಾಕೆ ಅಂದ್ರೆ ಒಟ್ಟು 543ರಲ್ಲಿ ನಮ್ಮ ಸಂಖ್ಯಾಬಲ ಬರೀ 28. ಈ ಸಂಖ್ಯಾಬಲವನ್ನೇ ಆಧಾರ ಮಾಡ್ಕೊಂಡಾಗ ಈ ತರಹದ ಗೊಂದಲಗಳಿಗೆ ನಾವು ಬೀಳ್ತೀವಿ. ಅದರ ಕ್ಲಾರಿಟಿ ಕೊಡೋದಕ್ಕೆ ನಮ್ಮ ಈಗ ನಾಡಗೌಡರು ಬಹುಶಃ ಅದಕ್ಕೆ ಸಮರ್ಥರಿದ್ದಾರೆ. ನಾಡಗೌಡರು ಅದ್ರ ಬಗ್ಗೆ ಮಾತಾಡ್ಬೋದು, ಯಾಕೆಂದ್ರೆ ರಾಜಕಾರಣದ ಒಳ ಹೊರ ಕಂಡವರವರು. ಈ ಸಂಖ್ಯಾಬಲ ಯಾವತ್ತೂ ಅಪಾಯಕಾರಿನೇ, ಪ್ರಾತಿನಿಧ್ಯದ ಹಿತದೃಷ್ಟಿಯಿಂದ ಹೇಳೋದಾದ್ರೆ. ಫೈನ್.